ಎಲ್ಲಿದ್ದಾರೆ ಹುಡ್ಕೋಣ ಬನ್ನಿ, ಯಾರು ಅಂತ ನಿಮಗೂ ಗೊತ್ತಾಗಬೇಕು ಅಂದರೆ ವೆಯ್ಟ್ ಮಾಡಿ, ವ್ಲಾಗ್ನ ಎಂಡ್ ತನಕ ನೋಡಿ. ಈ ಮೆಕ್ಡೊನಾಲ್ಡ್ಸ್ ವಾಶ್ರೂಮಲ್ಲಂತೂ ಯಾವಾಗಲೂ ಕ್ಯೂ ಇದ್ದಿದ್ದೆ. ವೆಲ್ಕಮ್ ಬ್ಯಾಕ್ ಟು ದ ಸೇಮ್ ಓಲ್ಡ್ ವ್ಲಾಗ್ಸ್. ಇಷ್ಟಿನ ಇದನ್ನೆಲ್ಲ ಮಿಸ್ ಮಾಡ್ಕೋತಿದ್ರಿ ಅಂತ ನೋಡಿ ಗೈಸ್. ಹಿಂಗೆ ರೋಡ್ ಕ್ಲೀನ್ ಮಾಡೋದು ಲಂಡನಲ್ಲಿ. ಫ್ಯಾನ್ಸಿಗೆ ಇವತ್ತೇ ಕಾಲು ನೋವಂತೆ, ನೆನ್ನೆ ಲೆಗ್ ಡೇ ಮಾಡಿದ್ದಾಳೆ. ಇವಾಗ ನಾವು ಫೇಮಸ್ ಮಾಚಾ ಕುಡಿಯೋಕ್ಕೆ ಬಂದಿದ್ದೀವಿ. ನಾನು ನಡೆಯಷ್ಟು ನಡೀತಿದ್ದೀನಿ, ಬಟ್ ನಮ್ಮ ಜಾನ್ಸಿ ಚೌಧರಿಗೆ ಲಬ್ಬು ಬೇಕಂತೆ ಗೈಸ್. ನೋಡಿ ಇಲ್ಲಿ ಮೈಕಲ್ ಕಾಸ್ದು ಬ್ಯಾಗ್ ಇದೆ. ಸೊ ಇದೊಂದು ಎಷ್ಟು ಗೊತ್ತಾ, 100 ಪೌಂಡ್ಸ್ ಅಂದರೆ 10,000 ಅದು. ಏರ್ ಬ್ಯೂಟಿದು ಒಂದು ಬ್ಲಶ್ ತೊಗೊಂಡಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನೋಡಿ ಗೈಸ್, ಓಪನಿಂಗಲ್ಲೇ ಪೊಲೀಸ್ ತೋರಿಸ್ತಾ ಇದ್ದೀನಿ. ಸೊ ನಾವು ಇವತ್ತು ಶಾಪಿಂಗ್ ಮಾಡೋಣ ಅಂತ ಹೊರಗಡೆ ಬಂದಿದ್ದೀವಿ. ಲಂಡನ್ಗೆ ಬಂದು 2 ದಿನ ಆಗಿದೆ. ಸೆಂಟ್ರಲ್ ನೋಡಿದೆ, ಹೇಗೆ ಹೇಳಿ, ಲಂಡನ್ ಎಕ್ಸಾಕ್ಟ್ಲಿ ಗೈಸ್. ಸೊ ನಿಮಗೂ ಎಲ್ಲ ಯಾರು ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅವ್ರಿಗೂ ಕೂಡ ಲಂಡನ್ನ ನಾನು ತೋರಿಸ್ತೀನಿ. ಸೊ ಯು ಗೈಸ್ ರೆಡಿ? ಇಷ್ಟು ದಿನ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ಯಾರು ಕಾದಿದ್ರು ಲಂಡನ್ ನೋಡೋಕ್ಕೆ, ಅವ್ರಿಗೋಸ್ಕರನೇ ಇದು. ಸೊ ಎಲ್ಲಿ ಇಲ್ಲ ಬರ್ಡೇ ಡ್ರೆಸ್ ನಂದು. ಲಾಸ್ಟ್ ಟೈಮ್ ಯಾರು ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಇರುತ್ತೋ ಅವ್ರಿಗೆ ಗೊತ್ತಿರುತ್ತೆ, ನನ್ನ ಬರ್ಡೇ ಡ್ರೆಸ್ ಇಲ್ಲೇ ಬಂದಿದ್ದು. ಬಟ್ ದೆನ್ ಏನೂ ಇಷ್ಟ ಆಗಲಿಲ್ಲ. ಸೊ ಲಂಡನ್ ನೋಡಿ ಗೈಸ್ ಹೆಂಗಿದೆ ಫೈನಲಿ. ಸೊ ದಿಸ್ ಇಸ್ ದ ಸೆಂಟ್ರಲ್. ಸೊ ಸೆಂಟ್ರಲ್ ಲಂಡನ್ ಅಂತಾರೆ ಇದನ್ನು. ಸಮ್ಮರ್ ಅಲ್ವಾ ಬ್ರೋ, ನಾವು ಚಳಿಲಿದ್ದಾಗ ಎಕ್ಸಾಕ್ಟ್ಲಿ ಗೈಸ್. ನೋಡಿ ನನ್ನ ಹಳೆ ಬ್ಲಾಗ್ ತೆಗ್ದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗೆಲ್ಲ ಎಷ್ಟು ಜನ ಇದ್ದಾರೆ. ಅವಾಗ ಚಳಿಗಾಲದಲ್ಲಿ ಜನನೇ ಇರ್ತಿರ್ಲಿಲ್ಲ ಗೈಸ್, ಎಲ್ಲ ಮನೇಲಿ ಬೆಚ್ಚಗೆ ಮಲಗಿರೋರು. ಜಾಕೆಟ್ ಹಾಕೊಂಡು ಹೌದು, ಇವಾಗ ನೋಡಿ ಎಷ್ಟು ಫ್ರೀಯಾಗಿ ಆರಾಮಾಗಿ ಏನು ಇಲ್ಲದೆ, ಗ್ಲೌಸ್ ಇಲ್ಲದೆ. ಸೊ ಇವಾಗ ನಾವು ಝಾರಾಗೆ ಬಂದಿದ್ದೀವಿ. ಇಲ್ಲಿ ಯಾರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಅಂದರೆ, ಅಪ್ಕಮಿಂಗ್ ಡೇಸಲ್ಲಿ ಅವ್ರದ್ದು ಬರ್ಡೇ ಇದೆ. ಸೊ ಅವರು ಶಾಪಿಂಗಿಗೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಎಲ್ಲಿದ್ದಾರೆ ಹುಡ್ಕೋಣ ಬನ್ನಿ, ಯಾರು ಅಂತ ನಿಮಗೂ ಗೊತ್ತಾಗಬೇಕು ಅಂದರೆ ವೆಯ್ಟ್ ಮಾಡಿ, ವ್ಲಾಗ್ನ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾರು ಏನು ಎತ್ತ ಅಂತ. ಇನ್ನೇನು ಕೆಲವೇ ಕ್ಷಣಗಳು ಬಂದ್ಬಿಡ್ತಾರೆ ಗೈ, ಜಾಸ್ತಿ ನಿಮ್ಮನ್ನೆಲ್ಲ ಕಾಯಿಸಲ್ಲ. ಸೊ ಕಲೆಕ್ಷನ್ಸ್ ಏನೇನಿದೆ ಅಂತ ಒಂದ್ಸಲಿ ಚೆಕ್ಔಟ್ ಮಾಡಿ. ಎಲ್ಲಿ ನೋಡಿ ಗೈಸ್, ಸಿಕ್ಬಿಟ್ರು, ಅಲ್ಲೇ ಇದ್ದಾರೆ ಅವರೇ. ಜಾಸ್ತಿ ಇವತ್ತು ನಿಮ್ಮನ್ನ ಕಾಯಿಸ್ಲಿಲ್ಲ. ಇಲ್ಲೇ ಯಾಕೆ ಯಾವುದೋ ಜೀನ್ಸ್ ಒಂದಿತ್ತು, ಅದಕ್ಕೆ 1 ತಿಂಗಳು ಮುಂಚೆ ಶಾಪಿಂಗ್ ಮಾಡಿ ಇಡಬೇಕು ಅನ್ನೋದು ಬರ್ಡೇಗೆ. ಹಂಗೆ ಲಾಸ್ಟ್ ಮಿನಿಟಲ್ಲಿ ಸಿಕ್ಕಿಲ್ಲ. ನಾನು ಎಲ್ಲಿ ಬ್ರೋ ತೊಗೊಂಡಿದ್ದು ಲಾಸ್ಟ್ ಬರ್ಡೇ? ಹಾಂ, ಎಲ್ಲಿ ತೊಗೊಂಡಿದ್ದು? ಯಾವುದೋ ಮಾಲಲ್ಲಿ ತೊಗೊಂಡೆ ಬ್ರೋ. ಆರೆಂಜ್ H&M ಅಲ್ಲ, ನಾನು ಜಾನ್ವಿ ಬಬ್ಲು ಹೋದ್ವಿ. ಯಾವ ಮಾಲ್ ಅದು? ಓಕ್ಸ್ ಬ್ರಿಡ್ಜಲ್ಲಿ ಒಂದು ಮಾಲ್ ಇದೆಯಲ್ಲ, ಅಲ್ಲಿ ಹೋದ್ವಿ. ದ ಚೈಮ್ಸ್. ನೆಕ್ಸ್ಟ್ ಬ್ರೋ, ನೆಕ್ಸ್ಟಲ್ಲಿ ತೊಗೊಂಡಿದ್ದು ನಾನು. ಎಲ್ಲರೂ ನೆಕ್ಸ್ಟ್ನಲ್ಲಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ನಲ್ಲಿ ಡ್ರೆಸ್ಸಸ್ ಅಂದರೆ ಚೆನ್ನಾಗಿರುತ್ತೆ. ಇವಾಗ ಏನು ಸಿಗ್ಲಿಲ್ವಾ ಕಲೆಕ್ಷನು? ಯಾವುದೋ ಜೀನ್ಸ್ ನೋಡಿ, ಯು ವೋಂಟ್ ಗೆಟ್ ಬರ್ಡೇ ಡ್ರೆಸ್ಸಸ್ ಬ್ರೋ ಹಿಯರ್. ಹೌದು, ಯಾವಾಗಲೂ ರೇರ್ ಆಗಿ ಹುಡುಕ್ಬೇಕು. ಸೊ ಇವರೇ ನಾವು ಅವಾಗ್ಲಿಂದ ಹೇಳ್ತಿದ್ದು, ಯಾರನ್ನೋ ಮೀಟ್ ಮಾಡ್ತಿದ್ದೀವಿ ಅಂತ. ಇವ್ರದ್ದೇ ಬರ್ಡೇ ಇರೋದು. ಬ್ಲಾಗ್ ಮಾಡೋದು ನಾನು ಬೆಳಗ್ಗೆ ಮಾಡೋಣ ಅಂದ್ಕೊಂಡು ಬಂದೆ. ಬಿಡು, ಇಲ್ಲೇ ನಾನೇ ಮಾಡ್ತಾ ಇದ್ದೀನಿ. 50 ಪೌಂಡ್ ತಗೊಂಡ್ರು ಒಬ್ರು. ಏನು ಫೇಶಿಯಲ್ಗ 50 ಪೌಂಡ್ ಕೊಟ್ಟು ಮಾಡಿಸಿದಂಥ ಫೇಶಿಯಲ್. 50 ಪೌಂಡ್ ಅಂದರೆ 5,000. ಕೆಂಪಗೆ ಬೇರೆ ಮಾಡಿಬಿಟ್ಲು, ಅದೇನೋ ಗಿಚ್ಚಕ್ಕೆ ಹೋದ್ಲು, ಏನು ಮಾಡಿದ್ಲು. 50 ಪೌಂಡ್. ಅವಳ ಬರ್ಡೇ ವ್ಲಾಗ್ ಕೂಡ ಬರೋದಿದೆ, ಸ್ಟೇ ಟ್ಯೂನ್. ದಾರಾದಲ್ಲಿ ಒಂದೇ ಬಟ್ಟೆ ಇಷ್ಟ ಆಗಿದ್ದು, ಅವಳು ತಗೊಂಡ್ಲು. ಈ ಮೆಕ್ಡೊನಾಲ್ಡ್ಸ್ಗೆ ಹೋಗೋಣ ಬನ್ನಿ. ಇವಳು ಶ್ವೇತಂಗೇನೋ ತರ್ಸ್ಟಿ ಅಂತೆ, ಅದಕ್ಕೆ ನೋಡ್ದ ಮೆಕ್ಡೊನಾಲ್ಡ್ಸ್ ಗೈಸ್ ಬನ್ನಿ. ಏನು ಗೊತ್ತಾ ನಾನು ಹೇಳೋದು, ನನಗೂ ಹೊಟ್ಟೆ ಹಸಿತಿತ್ತು, ನನಗೂ ಏನಾದ್ರು ಖಾರ ತಿನ್ಬೇಕನ್ಸ್ತಿತ್ತು. 6 ತಿಂಗಳಿಂದ ಇದೇ ನಮ್ಮ ಮನೆ. ಎಕ್ಸ್ಟ್ರಾ ಮಸಾಲೆ ಏನೋ ಒಂದು ಹಾಕ್ಸಿ ಹೊರಗಡೆ ತಿನ್ನೋ ಫುಡ್ಗಿಂತ ಏನೋ ಇದು ಬೆಟರ್ ಅಂತ ತಿನ್ಬೋದು. ಯಾಕಂದರೆ ಪ್ರತಿ ಸಲ ಶಾಪಿಂಗ್ ಹೋದಾಗ ಇದೇ ನಮ್ಮ ಫುಡ್ ತಾನೆ ತಿನ್ನೋದು. ನಾವು ಹಾಫ್ ಆಫ್ ದ ಟೈಮ್ ಇದೆ ತಿನ್ನೋದು. ಯಾವಾಗಲೂ ಹೇಳ್ತೀನಿ ಗೈಸ್, ಬೇಡ ಅಂತ ಕೇಳಲ್ಲ. ನೆಕ್ಸ್ಟ್ ಮಂತಿಂದ ಹೇಳ್ತಾಳೆ. 4 ತಿಂಗಳಾಯ್ತಲ್ವ ತಿಂದು, ಸೊ ಅದಕ್ಕೆ ಮಿಸ್ ಮಾಡ್ಕೊತಾ ಗೊತ್ತಿಲ್ಲ. ಇರಿ ಗೈಸ್, ಆರ್ಡರ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ ಗೈಸ್. ಫೈನಲಿ ನಮ್ಮ ಫುಡ್ ಬಂದಿದೆ. ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಆಮೇಲೆ ಅವಳ ಬರ್ಡೇ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು. ಲೆಟ್ಸ್ ಗೋ. ಜಾನ್ಸಿ ಫುಲ್ಲು ಮೀಲ್ ಇವತ್ತು ತಿನ್ಕೊಂಡು ಬಂದೆ ಗೈಸ್.
ಮನೇಲಿ ಪ್ರೋಟೀನ್ ಶೇಕ್ ಕುಡಿದ್ಲು, ಜ್ಯೂಸ್ ಕುಡಿದ್ಲು, ಎಲ್ಲ ಹೆಲ್ದಿ ತಿಂದ್ಲು. ಯಾಕಂದರೆ ಈಚೆ ಬಂದರೆ ಅನ್ಹೆಲ್ದಿ ಸಿಗುತ್ತಲ್ವಾ. ನಮ್ಮ ಮೇಡಮ್ ತಿನ್ನೋದೆಲ್ಲ ಹೆಲ್ದಿ ಅಲ್ವಾ. ಆ್ಯಸ್ ಯೂಶುವಲ್ ವೆಲ್ಕಮ್ ಬ್ಯಾಕ್ ಟು ದ ಸೇಮ್ ಓಲ್ಡ್ ವ್ಲಾಗ್ಸ್. ಇಷ್ಟು ದಿನ ಇದನ್ನೆಲ್ಲ ಮಿಸ್ ಮಾಡ್ಕೋತಿದ್ರಿ ಅನ್ಸುತ್ತೆ ನಮ್ಮ ಹಳೆ ಸಬ್ಸ್ಕ್ರೈಬರ್. ನಾನು ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡಿದ್ದೀನಿ. ಇದು ಹೊಸ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರಲ್ಲ, ಹಳೆ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಸ್ಟಾರ್ಟ್ ಆಯ್ತಾ ಇವ್ರದ್ದು ತಿನ್ನೋ ಸೀರೀಸು ಅನ್ಕೊತಿರ್ತಾರೆ. ತಿನ್ಕೊಂಡು ನೆಕ್ಸ್ಟ್ ಕೆಲಸ ಏನೋ ನೋಡೋಣ ಬನ್ನಿ. ಈಸ್ ನಾವಿಲ್ಲಿ ವಾಶ್ರೂಮ್ಗೆ ಕ್ಯೂ ನಿಂತಿದ್ದೀವಿ. ಮೆಕ್ಡೊನಾಲ್ಡ್ಸ್ ವಾಶ್ರೂಮಲ್ಲೂ ಕ್ಯೂ ಗೈಸ್. ಏನು ಮಾಡೋದು, ಅಯ್ಯೋ ಎಲ್ಲ ಕಡೆ ಕ್ಯೂ ಕ್ಯೂ ಕ್ಯೂ. ಈ Believe in the Lord Jesus Christ. Follow righteousness and holiness. ನೋಡಿ ಗೈಸ್, ಹಿಂಗೆ ರೋಡ್ ಕ್ಲೀನ್ ಮಾಡೋದು ಲಂಡನಲ್ಲಿ. ಏನದು ರೋಡ್ ಕ್ಲೀನ್ ಮಾಡೋದಾ? ನೋಡಿ, ಕಸ್ದವರೇ ಬೇಡ, ಆರಾಮಾಗಿ ಅದೇ ಗಾಡಿ ಬರುತ್ತೆ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಸೊ ದಿಸ್ ಇಸ್ ಲಂಡನ್ ಗೈಸ್. ಬಸ್ಸು ಅಂದರೆ ಇದು ಟೂರಿಸ್ಟ್ ಅಲ್ಲ, ಅದರೊಳಗಡೆ ಕೂತ್ಕೊಂಡು ಲಂಡನ್ ಟೂರ್ ಹಾಕ್ತಾರೆ. ನನ್ನ ಬ್ಲಾಗಲ್ಲಿ ಇವತ್ತು ನೀವು ಸೆಂಟ್ರಲ್ ಲಂಡನ್ನು ಮತ್ತು ಲಂಡನ್ದು ಸ್ಟ್ರೀಟ್ಸು ಎಲ್ಲ ಹೇಗಿರುತ್ತೆ ಏನು ಅಂತ ನೋಡ್ತೀರಾ. ನೋಡಿ ಬಂದ್ಬಿಟ್ಟು ಯಾರಲ್ಲಿ ಬಿಡ್ತಾರೆ ಅಂತ. ನೋಡಿ ಗೈಸ್, ಹೆಂಗೆ ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ ನಾವು. ನೋಡಿ ಅವಳು ಆ ಕಡೆಯಿಂದ ಬರ್ತಾವಳೆ. ನಮ್ಮ ಜಾನ್ಸಿಗೆ ಇವತ್ತೇ ಕಾಲು ನೋವಂತೆ, ನೆನ್ನೆ ಲೆಗ್ ಡೇ ಮಾಡಿದ್ದಾಳೆ. ಯೂಶಲ್ ಆಗಿ ನನಗೆ ಲೆಗ್ ಡೇ ಇದ್ದಾಗ ತೋರಿಸಿದ್ದು. ಹಾಂ, ಸೊ ಇವಾಗ ನಾವು ಫೇಮಸ್ ಮಾಚಾ ಕುಡಿಯೋಕ್ಕೆ ಬಂದಿದ್ದೀವಿ. ನನಗೆ ಇಷ್ಟ ಇಲ್ಲ, ಇವಳು ಕುಡಿತಾಳೆ. ಅವ್ಳು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಗೈಸ್. ನೋಡೋಣ ಬನ್ನಿ ಹೇಗಿರುತ್ತೆ ಏನು ಈ ಅಂತ. ಜೆನ್ಸಿ ಜನ್ರೇಷನಲ್ಲಿ ಟ್ರೆಂಡಿಂಗ್ ಯಾವುದೋ ಕಾರು ಗೈಸ್. ಎಲ್ಲ ಕಡೆ ವೇಟಿಂಗ್ ಅಪ್ಪ. ಗೈಸ್ ಲಂಡನಲ್ಲಿ ಎಲ್ಲದಕ್ಕೂ ಕ್ಯೂ. ಇಷ್ಟು ನಾಯಿಗಳನ್ನೂ ಕೆಫೆ ಒಳಗಡೆ ಕರ್ಕೊಂಡು ಹೋಗ್ಬೋದು. ಇನ್ನು ಇವ್ರುಗಳು ನನ್ನ ಕಾಲು ನೋವು ಇದ್ದಾಗ ಕರ್ಕೊಂಬರೋರು ಹೊರಗಡೆ, ಅದು ಆ ಚಳಿಲಿ ನನಗೆ ನಡೆಯೋಕೆ ಆಗ್ತಿರ್ಲಿಲ್ಲ. ಇವಾಗ ನಮ್ಮ ಜಾನುಗೆ ನಡೆಯೋಕೆ ಆಗ್ತಾ ಇಲ್ವಂತೆ, ಕಾಲು ಫುಲ್ ನೋವ್ತಾ ಇದೆ. ಲೆಗ್ ಡೇ ಮಾಡಿ ನೆನ್ನೆ ಥರ ನಡೀತಿದ್ದೀನಿ. ನೋಡೋರು ಏನು ಅನ್ಕೊಂತಾರೆ. ಇವತ್ತು ಬೇಡ ಹೋಗ್ಬಿಡೋಣ, ಬಾ 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 ಸಾಕು ಅಂತಿದ್ದಾಳೆ. ಬಟ್ ನಾನೇನಿಲ್ಲ, ಐ ಹ್ಯಾವ್ ದ ಹೋಲ್ ಡೇ ಟು ಸ್ಪೆಂಡ್. ನಾನು ಆರಾಮಾಗಿ ಎಲ್ಲಿ ಕರ್ಕೊಂಡೋದ್ರೂ ನಡೀತೀನಿ. ಇವತ್ತು ಕಾಲೇನು ನೋಡ್ತಿಲ್ಲ. ಇವಾಗ ಮಾಚಾ ಅಂತೆ, ಅದ್ರದ್ದು ರಿವ್ಯೂ ಕೊಡ್ತೀವಿ. ಯಾರ್ಯಾರು ಮಾಚಾ ಟ್ರೈ ಮಾಡಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಹೇಗಿತ್ತು ಮಾಚಾ ಅಂತಲೂ ಕಮೆಂಟ್ ಮಾಡಿ. ನಾವು ಮುಂಚೆ ಇಲ್ಲೇ ಲಂಡನಲ್ಲೇ ಮಾಚಾ ಟ್ರೈ ಮಾಡಿದ್ದು. ಮಾಚಾ ಐಸ್ ಕ್ರೀಮು ಮತ್ತು ಅದರದ್ದೇ ಏನೇನೋ ತಿಂದಿದ್ವಿ ಇಲ್ಲಿದ್ದಾಗಲೇ. ಅದಿದು ಚೈನಾ ಟೌನ್ಗೆ ಹೋಗಿದ್ವಿ, ಸೊ ಅವಾಗ ಟ್ರೈ ಮಾಡಿದ್ವಿ. ಇವಾಗ ನೋಡಬೇಕು ಗೈಸ್. ಇವಾಗ ಮಾಚಾ ಬಂದಿದೆ. ಯಾವ್ದು ನೀನು ತೊಗೊಂಡಿರೋದು? ಸ್ಟ್ರಾಬೆರಿ. ಓಕೆ, ನೀನು ತೊಗೊಂಡಿದ್ದು ಕುಕೀಸ್ ಆ್ಯಂಡ್ ಕ್ರೀಮ್ ಮಾಚಾ. ಓಕೆ, ಇಬ್ಬರು ಮಾಚಾವನ್ನು ತೊಗೊಂಡಿದ್ದಾರೆ. ಟೇಸ್ಟ್ ಮಾಡುವ ಸಮಯ. ನೈಸ್ ಬ್ರೋ, ನೈಸ್, ರಿಯಲಿ ಇಟ್ಸ್ ನೈಸ್. ಪ್ರಗತಿ ಟೇಸ್ಟ್ ಮಾಡುವ ಸಮಯ. ಇದು ಯಾವುದು? ಕುಕ್ಕಿ ಅಂತ ಬ್ರೋ ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಬ್ರೋ, ಮಿಕ್ಸ್ ಮಾಡಬಾರ್ದಿತ್ತು. ಹೌದಾ? ಕೊಡು. ಏನೋ ಗೈಸ್, ಬರೀ ಈ ಗ್ರಾಸ್ನ ಗ್ರೈಂಡ್ ಮಾಡಿ ಇವಳದ್ರಲ್ಲಿ ಮಾಚಾ ಟೇಸ್ಟ್ ಬರ್ತಿಲ್ಲ, ಸ್ಟ್ರಾಬೆರಿ ಟೇಸ್ಟ್ ಬರ್ತಿದೆ. ಇದರಲ್ಲಿ ಮಾಚಾ ಟೇಸ್ಟ್ ಎವಿಡೆಂಟಾಗಿ ಬರ್ತಿದೆ. ಬಟ್ ನಾನು ಟ್ರೈ ಮಾಡಿದ ಮಾಚಾ ಅಷ್ಟೇನು ವರ್ಸ್ಟ್ ಇಲ್ಲ. ಬಟ್ ಇಟ್ಸ್ ನೈಸ್, ಕುಡಿಬೋದು. ಅಂದರೆ ಡೈಲಿ ಅಂತೂ ಕುಡಿಯೋಕ್ಕಾಗಲ್ಲ. ಸ್ಟ್ರಾಬೆರಿ ಮತ್ತೋವೆ ಇದೆ. ಚೆನ್ನಾಗಿತ್ತು, ನಾಟ್ ದ್ಯಾಟ್ ಬ್ಯಾಡ್. ನಾನು ಟ್ರೈ ಮಾಡಿದಷ್ಟು ವರ್ಸ್ಟ್ ಆಗಿರಲಿಲ್ಲ. ಇಲ್ಲೇ ಟ್ರೈ ಮಾಡಿದ್ದೀನಿ ನಾನು, ಆದರೆ ಈ ಅಂಗಡಿಲಲ್ಲ. ಚೆನ್ನಾಗಿದೆ, ಕುಡಿಬೋದು. ಕೋಲ್ಡ್ ಗೈಸ್ ಬೇಡ ಇವಾಗ ಸದ್ಯಕ್ಕೆ ನನಗೆ. ಯಾವ ಮಾಚಾ ಗೀಚಾ ಏನು ಬೇಡ. ಅದಕ್ಕೆ ನಾನು ನೀರು ಬಾಟಲ್ ತೊಗೊಂಡು ಸುಮ್ಮನೆ. ಇವಾಗ ನಾವು ಟ್ಯೂಬ್ ಸ್ಟೇಷನಿಂದ ಇಳಿದ್ವಿ. ನಾವಿವಾಗ ಯಾವ ಮಾಲ್ ಹತ್ರ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮದು ಲಾಸ್ಟ್ ವ್ಲಾಗ್ ಇನ್ ಲಂಡನ್, ಹಳೆ ವ್ಲಾಗ್. ಅದೇ ಯಾರು ನಂದು ಹಳೆ ಸಬ್ಸ್ಕ್ರೈಬರ್ ಇದ್ದಾರೋ ಅವ್ರಿಗೆ ಗೊತ್ತಿರುತ್ತೆ. ದೊಡ್ಡ ಮಾಲು ಗೈಸ್. ಇಂಡಿಯಾಗೆ ಬರೋಕ್ಕೆ ಶಾಪಿಂಗ್ ಇದೇ ಮಾಲಲ್ಲಿ ಮಾಡಿದ್ದು. ನಾನು ಜಾನ್ಸಿ ಮತ್ತು ಬಬ್ಲು ಹೋಗಿದ್ವಿ. ಎಕ್ಸಾಕ್ಟ್ಲಿ. ಓ ವಾವ್, ಇದಿದ್ಯಾ? ಅದು ಇವಳು ಫಸ್ಟ್ ಟೈಮ್ ಮಾಲ್ ನೋಡಿದ್ದು, ಅಂದರೆ ಲಂಡನಲ್ಲಿ ಮಾಲ್ ನೋಡಿದ್ದು ಅದೇ ಫಸ್ಟ್ ಟೈಮು. ಇವಾಗ ಅದೇ ಮಾಲ್ಗೆ ಹೋಗ್ತಾ ಇದ್ದೀವಿ. ಅದು ತುಂಬ ಅಂದರೆ ತುಂಬ ಹ್ಯೂಜ್ ಆಗಿದೆ. ಈ ಕೂಪರ್ ಗೈಸ್, ಅಯ್ಯೋ ಲಂಡನಲ್ಲಿ ಎಲ್ಲಿ ನೋಡಿದ್ರು ಮಿನಿ ಕೂಪರ್. ಮಾಲ್ ಒಳಗಡೆ ಹೋಗಬೇಕು, ಸ್ವಲ್ಪ ಸುಸ್ತಾಗ್ತದೆ. ಬಟ್ ಇಟ್ಸ್ ಓಕೆ. ತುಂಬ ಅಂದರೆ ತುಂಬ ಸೆಕೆ ಇದೆ. ನಾನು ಬೇರೆ ಜಾಕೆಟ್ ಹಾಕೊಂಡ್ಬಂದ್ಬಿಟ್ಟೆ. ಒಂದು ಬಟ್ಟೆ ಇಷ್ಟ ಆಗಿಬಿಟ್ರೆ
ಸಾಕಾಗೋಗಿದೆ ಗೈಸ್ ನಂಗಂತೂ. ಅಪ್ಪ ಬರ್ಡೇ ಹಿಂದಿನ ದಿನ ಹುಡ್ಕ ಸ್ಟ್ರೆಸ್ ಇದೆ ಗೊತ್ತಾ. ಬ್ಯಾಕಪ್ಗೆ ಅಂತ ಡ್ರೆಸ್ ಇಟ್ಕೋಬೇಕು ಶ್ವೇತಾ. ಇದೇ 5 ಇದೆ ಬ್ಯಾಕಪ್ಗೆ. ಅಕ್ಕ ನೀನು 5 ಬಟ್ಟೆ ಹಿಡ್ಕೊಂಡು ಇನ್ನ ಬಟ್ಟೆ ಹುಡುಕ್ತಿದ್ಯಾ. ನಡಿ ಹೋಗೋದ ಸಾಕು. ಶೀನು ನಂಗೆ ಅದು ಇಷ್ಟ ಇಲ್ಲ. ಅಂದರೆ ಇಷ್ಟ ಇದೆ ಬಟ್ ಬರ್ಡೇ ಬಟ್ಟೆ ಅಂತ ಅದು ಒಂದು ಕೇಕ್ ಕಟ್ ಮಾಡಬೇಕು. ಬರ್ಡೇನೇ ಪ್ರಾಪರ್ ನಂಗೆ ಹೆಂಗೆ ಬೇಕು ಮತ್ತೆ ನಡಿ ಹೋಗೋಣ ಸಾಕು. ಬರ್ಡೇ ಡ್ರೆಸ್ಸು ನಂಗೆ ಒಂಥರ ಖುಷಿಯಾಗಿರ್ಬೇಕು. ಅಕ್ಕ ನೀನು ಸೂಪರ್ ಅಕ್ಕ. ಸರಿ ಇವಾಗ ಅದೇ ಡ್ರೆಸ್ ಬೇಕು ಅಷ್ಟೇ ಗೈಸ್. 6ಕ್ಕೆ ಮುಕ್ತಾಯ ಮಾಡ್ತಾಳೆ. ಆ 6 ಬಟ್ಟೆನೂ ಅದು ಏನು ಹಾಕೋತಾಳೆ ನೋಡೋಣ ಬನ್ನಿ. ವೆದರ್ ಈ ಥರ ಇದೆ, ಇರ್ಬೇಕು, ನಡೀತಾನೇ ಇರಬೇಕು. ಈ ಲಂಡನಲ್ಲಿ ಯಾರ್ಯಾರು ಲಂಡನ್ಗೆ ಬರ್ತಿರೋ ನಡೆಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರಿ. ಮತ್ತು ಸೂಟ್ ಕೇಸು ಲಗೇಜ್ನೆಲ್ಲ ಜಾಸ್ತಿ ಎತ್ತಿ ಓಡಾಡಿ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ ಬಂದಮೇಲೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಹೆಂಗಿರ್ತಾರೆ ಸರಿ. ಸೊ ಲಂಡನಲ್ಲೂ ಕೂಡ ಹೋಮ್ಲೆಸ್ ಪೀಪಲ್ ಇರ್ತಾರೆ. ನಾವೇ ಸದ್ಯಕ್ಕೆ ಹೋಮ್ಲೆಸ್ ಆಗಿದ್ದೀವಿ. ನಮಗೆ ಯಾರಾದ್ರೂ ದುಡ್ಡು ಕೊಡಬೇಕು. ಸದ್ಯಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ. ಇದ್ದಾಗ ಎಲ್ಲರಿಗೂ ಕೊಡೋಣ ಖಂಡಿತವಾಗ್ಲೂ. ಸದ್ಯಕ್ಕೆ ನನ್ನ ಕೈಯಲ್ಲೇ ಇವಾಗ ಎಲ್ಲ ಐತೆ ದುಡ್ಡು. ನನ್ನ ಹತ್ರ ದುಡ್ಡಿದ್ಯಾ ನೀನು ಹೇಳು. ವೆಡ್ನೆಸ್ಡೇದು ಪ್ರೋಮೋ ಹಾಕಿದ್ದಾರೆ. ಯಾರ್ಯಾರು ವೆಡ್ನೆಸ್ಡೇ ನೋಡಿದ್ದೀರಾ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ ಇಲ್ವಾ ಅದು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದಾದ್ಮೇಲೆ ಪ್ರಗತಿ ನೋಡಿ. I'm watching Summer I Turned Pretty, guys. ಗೈಸ್ ನಾನು ಇದನ್ನೆಲ್ಲ ನೋಡಲ್ಲ ಗೈಸ್. ನಿಜ ಹೇಳ್ಬೇಕಂದ್ರೆ ಇಂಥವೆಲ್ಲ ನಾನು ನೋಡಲ್ಲ. Conrad, guys. ನೋಡಿ ಇದೆಲ್ಲ ಏನಂತಾನೆ ನಂಗೆ ಗೊತ್ತಿಲ್ಲ. Are you D-Boss fan? ನೋ No? ನೋ. Oh, why? Janvi is D-Boss fan. ಯಾ ಶಿ ಇಸ್ ಡಿ ಬಾಸ್ ಫ್ಯಾನ್. I am D-Boss. ಹೌದಾ? Yeah, Jai D-Boss. ಹೌದು ಪಾಪ ಹೌದು ಪಾಪ. ಇಟ್ಸ್ ನಾಟ್ ಲೈಕ್ ನನ್ಗೆ ಇಷ್ಟ ಇಲ್ಲ ಅಂತ ಏನಿಲ್ಲ ಬಿಡು. ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಬಾರ್ದು. ಮಾಡಿದಾನಂತ ಗೊತ್ತಾ? ಗೈಸ್ ಇದೆ ಮಾಲು. Inside, no. ಇದು ಎಂಟ್ರೆನ್ಸು, ಅದು ಎಕ್ಸಿಟ್. ಬಿಡಿ ಬಿಡಿ ಅವೆಲ್ಲ ಬಿಡಿ. ನಡ್ಕೊಂಡು ಹೋಗ್ತಾ ಇರ್ಬೇಕು ಶ್ವೇತಾ, ಜಾಸ್ತಿ ನೋಡಬಾರ್ದು. Vlog, we were ಹೌದು late, driver. ಗೈಸ್ ಲಾಸ್ಟ್ ವ್ಲಾಗ್ ನಾವು ಇಲ್ಲೇ ಮಾಡಿದ್ದು. ಲಂಡನ್ನ ಬಿಡಬೇಕಾಗಿದ್ದ ಹಿಂದಿನ ದಿನ ಇಲ್ಲೇ ನಿಂತ್ಕೊಂಡು ಫುಲ್ ಆಲ್ರೆಡಿ ಒಂದಷ್ಟು ಸುಟ್ಕೇಸ್ ಬಬ್ಲು ಕೈಯಲ್ಲಿ ನೋಡಿ. ಹೆಲಿಕಾಪ್ಟರ್ ಬಬ್ಲು ಕೈಲೆಲ್ಲ ಕೊಟ್ಟು ಬಬ್ಲು ಸ್ವಲ್ಪ ಕಾಲು ಎಳ್ದ್ಬಿಡಿದ್ವಿ. ನೀವೆಲ್ಲ ಅನ್ಕೋತೀರ ಏನು ಇಷ್ಟು ಕಾಲು ಎಳಿತಾರೆ ಬಬ್ಲುಗೆ ಅಂತ. ಗೈಸ್ ನಾವಿರೋದೇ ಹಂಗೆ. ಡಿಗ್ರಿಲಿ ಎಲ್ಲ ಒಟ್ಟಿಗೆ ಓದಿ ಮಾತಾಡ್ಸೇ ಇರಲಿಲ್ಲ ಗೈಸ್ ಅವನ್ನ. ಲಂಡನ್ಗೆ ಬಂದ್ಮೇಲೆ ಮಾತಾಡ್ಸೋಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ನನಗೆ ಒಂದು 3 ವರ್ಷದಿಂದ ಫ್ರೆಂಡು. ಮಾತಾಡ್ತಾ ಇರ್ತೀವಿ. ಶ್ವೇತಂಗೂ ಫ್ರೆಂಡು ಗೈಸ್. ನಾವೆಲ್ಲ ಒಂದೇ ಕಾಲೇಜ್ ಗೈಸ್ ಡಿಗ್ರಿಲಿ. ಒಂದೇ ಈಗ ನೋಡ್ ಒಂದೇ ಕ್ಲಾಸು ಎಲ್ಲ BBA ಮಾಡ್ತಿದ್ದಿದ್ದು. ಈಗಲೂ ಹಂಗೋ ಹಿಂಗೋ ಹೆಂಗೋ ಮಾಡಿ ಒಂದೇ ಕಡೆ ಬಂದ್ಬಿಟ್ಟಿದ್ದೀವಿ ಬೇರೆ ಯೂನಿ ಅಷ್ಟೇ. ಎಲ್ಲೋ ಕುಗ್ರಾಮದಲ್ಲಿದೆ. ಕುಗ್ರಾಮದಲ್ಲಿದೆ ಅವನು. ಗೈಸ್ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಲಾಸ್ಟ್ ಟೈಮ್ ಇದೆಲ್ಲ ಇರಲಿಲ್ಲ ಮಕ್ಳಿಗೆ ಅಂತ ಇವೆಲ್ಲ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಹಿಂಗೆ ಲಂಡನ್ ಅಂತೂ ಏನೇನೋ ಮಾಡ್ತಾ ಇರುತ್ತೆ ಗೈಸ್ ಅವಾಗವಾಗ ಇಂಟ್ರೆಸ್ಟಿಂಗ್ ಆಗಿ ಜನನ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ. ನೋಡಿ ಚಿಕ್ಕ ಮಕ್ಳಿಗೆಲ್ಲ ಅಲ್ಲಿ ಪಿಯಾನೋ ಕಾಣಿಸ್ತಿದ್ಯಾ ನೋಡಿ. ಎಷ್ಟು ಕ್ಯೂಟಾಗಿದೆ. ಇವಾಗ ನಾವು ಮಾಲ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಮಾಲ್ ಒಳಗಡೆ ಎಂಟ್ರಿ ಆಗಿ ನೋಡೋಣ ಬನ್ನಿ ಏನೇನು ಶಾಪ್ ಮಾಡ್ತೀವಿ. ಏನಾದ್ರು ಇಂಟ್ರೆಸ್ಟಿಂಗ್ ಕಾಣಿಸಿದ್ರೆ ಅದನ್ನು ಕೂಡ ಬ್ಲಾಗ್ ಮಾಡ್ತೀನಿ. ಇವಾಗ ಯಾವುದೋ ಗೊಂಬೆ ಅಂಗಡಿ ಒಳಗಡೆ ಬಂದಿದ್ದೀವಿ. ಅದೇ ಗೊಂಬೆ ಅಂಗಡಿ ಒಳಗಡೆ ಬಂದಿದ್ದೀನಿ. ಆದರೆ ನಮ್ಮ ಜಾನ್ಸಿ ಚೌಧರಿಗೆ ಲಬು ಬೇಕಂತೆ ಗೈಸ್. ಇದೆ ನೋಡಿ ಆ ದೆವ್ವದ ಗೊಂಬೆ ಅಂತ ವೈರಲ್ ಆಗಿತ್ತಲ್ಲ ಇದು. ಅದಲ್ಲ ಇದು ಇದು ಇದಂತೆ ಅದಲ್ಲವಂತೆ ಇದಂತೆ ಇದು ಬೇಕಂತೆ ಒಳಗೆ. ನಂಗೆ ಇದು ಬೇಕು ಗೈಸ್. ಎಷ್ಟು ಇಲ್ಲಿ ಇವಳಿಗಿದಂತೆ. ನಿಂಗೆ ಪಿಂಕು. ನನಗೆ ಆ ಲಬೂಬೂನು ನಮಗೆ ಈ ಲಬೂಬು ಬೇಡ ಬೇಡ. ನಿಂಗೆ ಯಾಕೆ ಇವಾಗ ಅದ್ರ ರೇಟು ನೋಡಿ. ನೋಡಿ ಇಲ್ಲಿ ಮೈಕಲ್ ಕಾಸ್ದು ಬ್ಯಾಗ್ ಇದೆ. ಸೊ ಇದೊಂದು ಎಷ್ಟು ಗೊತ್ತಾ 160 ಪೌಂಡ್ಸ್. ಸೊ 160 ಪೌಂಡ್ಸ್ ಅಂದರೆ ಹತ್ತಿರ 15,000 ಗೈಸ್ ಇದೊಂದು ಬ್ಯಾಗ್. ಸೊ ಎಲ್ಲ ಓಲ್ಡ್ ಕಲೆಕ್ಷನ್, ಏನೂ ನ್ಯೂ ಇಲ್ಲ, ಎಲ್ಲ ಸೇಮ್ ಇದ್ದಿದ್ದೇ ಇದೆ. ನ್ಯೂ ಕಲೆಕ್ಷನ್ಸ್ ಇದ್ದರೆ ನೋಡ್ಬೋದಿತ್ತು. ಸದ್ಯಕ್ಕೆ ಇರೋ ಬ್ಯಾಗೇ ನಾನು ಉಪಯೋಗಿಸಲ್ಲ. ಸೊ ಇಲ್ಲೆಲ್ಲ ಬ್ಯಾಗ್ ಕೌಂಟರ್, ಎಲ್ಲ ಬ್ರ್ಯಾಂಡ್ದು ಬ್ಯಾಗ್ ಇದೆ ಇಲ್ಲಿ. ಸೊ ಇದು ಮೈಕಲ್ ಕಾಸು, ಕೇಟ್ ಸ್ಪೇಡ್ ಇದು. ಆಮೇಲೆ ಇಲ್ಲಿ ನೋಡಿ ಚಾರ್ಲ್ಸ್ ಆ್ಯಂಡ್ ಕೀ ಇದೆ. ಇದ್ರದ್ದು ಒಂದು ತೊಗೋಬೇಕು ಗೈಸ್.
ವೈಟ್ ಕಲರ್ ಬ್ಯಾಗ್ ಒಂದು ತೊಗೊಂಡಿಲ್ಲ, ತೊಗೋಬೇಕು. ಸೊ ಇಲ್ಲಿ ಚಾರ್ಲ್ಸ್ ಆ್ಯಂಡ್ ಕೀಸ್ ಇದೆ, ಅಲ್ಲಿ ಡ್ಯೂನ್ ಲಂಡನ್ ಇದೆ, ಈ ಕಡೆ ಡಿಕ್ನಿ ಇದೆ ನೋಡಿ, ಎಲ್ಲ ಇದೆ ಗೈಸ್. ಲಂಡನಲ್ಲಿ ಎಲ್ಲ ಕಡೆ ಎಲ್ಲ ಸಿಗುತ್ತೆ. ಎಲ್ಲ ತೊಗೋಬೇಕು ಅನಿಸುತ್ತೆ, ಆದರೆ ಎಲ್ಲ ತೊಗೊಳ್ಳೋಷ್ಟು ದುಡ್ಡಿರಬೇಕಲ್ಲ ಗೊತ್ತಾ ಗೈಸ್. ನಮ್ಮ ದುಡ್ಡಲ್ಲಿ ನಾವು ತೊಗೊಂಡಾಗ ಇರೋದು ಖುಷಿ. ಇವಾಗೆಲ್ಲ ಅಪ್ಪ ಅಮ್ಮನ ದುಡ್ಡು ಎಷ್ಟು ಸ್ಪೆಂಡ್ ಮಾಡಿದ್ರೂ ಇದಿರಲ್ಲ, ಬಟ್ ನಾವು ದುಡ್ದಾಗ ನಮಗೆ ಗೊತ್ತಾಗುತ್ತೆ. ಬಾಕಿನ್ ಸ್ಟಾಕ್ ಗೈಸ್. ಇದಂತೂ ಹೆಂಗೆ ಅಂದರೆ ಫಸ್ಟು ಸ್ಟಾರ್ಟಿಂಗ್ ತೊಗೋಬೇಕು, ತೊಗೊಂಡ್ಮೇಲೆ ಹಾಕೋತೀವಲ್ಲ, ಹಾಕಿದ್ದು ಒಂದಷ್ಟು ದಿನ ಹಾರ್ಡ್ ಅನಿಸುತ್ತೆ. ಬಟ್ ಒನ್ಸ್ ಅದು ನಮ್ಮ ಪಾದಕ್ಕೆ ಅಡ್ಜಸ್ಟ್ ಆಗೋದ್ರೆ ಬರ್ಕಿನ್ ಸ್ಟಾಕು ಹಾಕೊಂಡು ಅದನ್ನೇ ಓಡಾಡ್ಬೋದು ಆರಾಮಾಗಿ. ನನಗೆ ಜಾನ್ಸಿ ಮತ್ತು ಶ್ವೇತಾ ಸಿಗ್ತಿಲ್ಲ, ಎಲ್ಲೋದ್ರೂ ಗೊತ್ತಿಲ್ಲ. ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಆ ಕಡೆ ಹೋದೆ, ಅಷ್ಟರಲ್ಲಿ ಇವರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಫೋನ್ ಮಾಡ್ತಿದ್ದೀನಿ, ಕನೆಕ್ಟ್ ಆಗ್ತಿಲ್ಲ. ಸೊ ಅದಕ್ಕೆ ನನ್ನ ಪಾಡಿಗೆ ನಾನೇ ರೋಮ್ ಮಾಡ್ತಾ ಇದ್ದೀನಿ ಗೈಸ್. ಏನೇನಿದೆ ಅಂತ ನೋಡಿ. ಇಲ್ಲಿ ಸ್ಟ್ಯಾನ್ಲಿ ಬಾಟಲ್ ಇಲ್ಲಿದೆ, ಇದು ಚಿಕ್ಕದು ಗೈಸ್, ಇದು 1/2 ಲೀಟರ್ ಬಾಟಲು. ಸೊ ನನ್ನ ಹತ್ರ ಇರೋದು ಪರ್ಪಲ್, ಇದು ಕ್ಯೂಟಾಗಿದೆ. ಅಯ್ಯೋ ಆದರೆ ವೇಸ್ಟು ಗೈಸ್. ನೋಡಿ ದೊಡ್ಡದಿಲ್ಲಿದೆ 1 ಲೀಟರ್ದು, ನ್ಯೂ ಕಲರ್. ಬೇಡ ಗೈಸ್, ಆದರೆ ನನಗೆ ಸಾಕು ಇರೋದು. ಅಲ್ಲ ಇಡೀ ಮಾಲ್ ಸುತ್ತಿದ್ರೆ ಎಷ್ಟಿರುತ್ತೆ. ನನಗೆ ಯಾಕೆ ಇವರಿಬ್ಬರು ಸಿಗ್ತಿಲ್ಲ, ಫೋನ್ ಯಾಕೆ ಕನೆಕ್ಟ್ ಆಗ್ತಿಲ್ಲ, ನಾನು ಎಷ್ಟಂತ ಒಬ್ಬಳೇ ಸುತ್ತಿ ಅದೇ ಜಾಗಕ್ಕೆ ಬಂದೆ ಮತ್ತೆ ವಾಪಸ್. ನಲ್ಲಿ ನನಗೆ ಸಿಕ್ಕಿದ್ರು ಇವರಿಬ್ಬರು, ಎಲ್ಲ ತಪಸ್ಕೊಂಡ್ಬಿಟ್ಟಿದ್ರು. ಇವಾಗ ಹಂಗೆ ಸೆಫೋರಾಗಿ ಹೋಗಿ ಒಂಚೂರು ಅಲ್ಲೂ ಏನೋ ಒಂದು ಬ್ಲಷ್ ತೊಗೋಬೇಕಿತ್ತು, ನಾನು ಅಲ್ಲೂ ತೊಗೊಂಡೆ. ಆಮೇಲೆ ಶ್ವೇತಂಗೆ ಒಂದು ಲಿಪ್ಸ್ಟಿಕ್ಕು. ಸೊ ಇವಾಗ ನೆಕ್ಸ್ಟಿಗೆ ಬಂದಿದ್ದೀವಿ. ನೆಕ್ಸ್ಟ್ ಇನ್ನೆಲ್ಲಿ ಹೋಗ್ತೀವೋ ನನಗೆ ಗೊತ್ತಿಲ್ಲ. ನೆಕ್ಸ್ಟಲ್ಲೇ ಅಕ್ಕಂಗೆ ಬಟ್ಟೆ ಸಿಕ್ಬಿಟ್ರೆ ಆಲ್ ಡನ್, ಆಲ್ ಓಕೆ. ನೈಸ್, ಓಕೆ. ನೋಡ್ತಾ ಇದ್ದಾಳೆ ನೆಕ್ಸ್ಟಲ್ಲಿ. ನಾನು ನನ್ನ ಬಟ್ಟೆ ಇಲ್ಲೇ ತೊಗೊಂಡಿದ್ದು, ಸೊ ಅದಕ್ಕೆ ಅವಳಿಗೆ ಇಲ್ಲೇ ನೋಡು ಅಂತಿದ್ದೀನಿ. ಯಾವ್ದಾದ್ರು ಒಂದು ಇಷ್ಟ ಆದರೆ ತೊಗೊಂಬಿಟ್ಟು ಮನೆಗೆ ಹೋಗ್ಬಿಡೋದೆ ಗೈಸ್. ತಗ್ತಿದೆ ಗೈಸ್, ನಂಗೆ ಇವಾಗ ಕಾಲು ನೋವ್ತಿದೆ. ಹೌ ಇಸ್ ದ ಜೋಶ್ ಜಾನ್ಸಿ? ಯಾಕೆಂದರೆ ಬಟ್ಟೆ ಎಲ್ಲ ನೋಡ್ಬಿಟ್ಲಲ್ಲ, ಬಟ್ಟೆ ನೋಡಿದ ತಕ್ಷಣ ಅನ್ಸಿದೆ. ಆದರೆ ನಂಗೆ ಎಷ್ಟೇ ಬಟ್ಟೆ ಎಷ್ಟೇ ಮೇಕಪ್ ಪ್ರಾಡಕ್ಟ್ ನೋಡಿದ್ರು ವಾವ್ ಅನ್ಸಲ್ಲ. ಶ್ವೇತಾ ಸೀದಾ ಆ್ಯಕ್ಚುಲಿ ಗ್ರೀನ್ ಕಲರ್ ನೋಡ್ಬಾ, ಸಕ್ಕದಾಗಿದೆ. ಕಲರ್ ಕೂಡ ನಿಜ ತುಂಬ ಚೆನ್ನಾಗಿದೆ. ನೋಡಿದ್ರಿ? ವಾವ್, ಸೋ ಕ್ಯೂಟ್. ಅದ್ರ ಬೀಟ್ಸ್ ನೋಡು. ಆ್ಯಕ್ಚುಲಿ ಬ್ರೋ, ಯಾರು ಹೇಳಿದ್ದು, ಯಾರು ಸೆಲೆಕ್ಟ್ ಮಾಡಿದ್ದು? ಇವಾಗ ಅವಳು ತಗೊಳ್ದೇ ಇರಬೇಕು ಅವಾಗಿರೋದು. ಹಾಂ, 100 ಪೌಂಡ್ಸ್ ಅಂತೆ ಗೈಸ್. ಖಂಡಿತವಾಗ್ಲೂ ನಾವು ತಗೊಳ್ಳಲ್ಲ, 100 ಪೌಂಡ್ಸ್ ವರ್ತಿಟ್ಟಿಲ್ಲ. Not worth 100 pounds also, guys. ಯಾರು ಹೇಳಿದ್ದು ಅಂದ್ರೆ? If it's from House of CB, we could have actually thought about it. ಹೌಸ್ ಆಫ್ ಸಿಬಿನಾಗೆ ಸಿಗುತ್ತೆ. Could have invested another 100 pounds and taken there only. ಹೌದು ಗೈಸ್, ಹೌಸ್ ಆಫ್ CB ಅಂತ ಒಂದಿದೆ, ಸಕ್ಕತ್ತಾಗಿ ಸಿಗುತ್ತೆ ಬರ್ಡೇ ಡ್ರೆಸ್ಸಸ್ಸು. ಬಟ್ ಅಲ್ಲೆಲ್ಲ 10-20 ಸಾವಿರ ಬಟ್ಟೆ ಒಂದೊಂದು. ಇಲ್ಲೂ ಅಂತ ಇದೇನು 10 ಸಾವಿರ, 100 ಪೌಂಡ್ಸ್ ಅಂದರೆ 10,500 ಅದು. 10,500 ಗೈಸ್ ಒಂದು ಬರ್ಡೇ ಬಟ್ಟೆಗೆ. ಯಪ್ಪ ನೋಡೋಣ ನಮ್ಮ ಶ್ವೇತಾ ಏನು ತೊಗೋತಾಳೆ ಅಂತಲೂ ಕೂಡ ತೋರಿಸ್ತೀವಿ. ನೋಡಿ, ಇದು ಕ್ಯೂಟ್ ಆಗಿದೆ ಆ್ಯಕ್ಚುಲಿ. ಇದು ರೇಟ್ ಎಷ್ಟು? This is not nice. This thing and all looks little Chap, no? This is nice. Yeah. ಹಿಂದೆ ಕಾಣ್ತಿರುವಂಥ ಫ್ಲೈಯಿಂಗ್ ಟೈಗರ್ ಒಳಗಡೆ ಹೋಗಿದೆ. ಕ್ಯೂಟ್ ಐಟಮ್ಸ್ ಇತ್ತು ಅಲ್ಲಿ. ಸೊ ನನಗೆ ಬೇಕಾಗಿದ್ದಂಥ ಐಟಮ್ಸ್ನ ನಾನು ತೊಗೊಂಡೆ. ಏನು ತೊಗೊಂಡಿದ್ದೀನಿ ಏನು ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಏನಿಲ್ಲ ಗೈಸ್, ಒಂದು 2-3 ಐಟಮ್ ಅಷ್ಟೇ ತೊಗೊಂಡಿದ್ದು ನಾನು. ಒಂದು ಕಾಫಿ ಮಗ್ ಬೇಕಿತ್ತು ನನಗೆ. ಸೊ ಅದೊಂದು ಮಗ್ಗು ಮತ್ತು ನೈಟಲ್ಲಿ ಗ್ಲೋ ಆಗುತ್ತಲ್ಲ ಅದೊಂದು ಸ್ಟಿಕ್ಕರು ಮತ್ತು ಫೋಟೋ ಫ್ರೇಮ್ ತೊಗೊಂಡಿದ್ದೀನಿ. ನಾನು ಮನೆಗೆ ಹೋಗಿ ತೋರಿಸ್ತೀನಿ. ಸೊ ವ್ಲಾಗ್ನ ತನಕ ನೋಡಿ ಏನೇನೆಲ್ಲ ಶಾಪ್ ಮಾಡಿದೆ ಅಂತ. ಸೊ ಇವಾಗ ಬಟ್ಟೆ ನೋಡ್ತಾ ಇದ್ದಾರೆ. ನಮ್ಮ ಜಾನ್ಸಿ ಕರ್ಕೊಂಬಂದಿದ್ದು ತುಂಬ ಕ್ಯೂಟಾಗಿದೆ ಅಂತ. ಇವಾಗ ಇಲ್ಲಿ ಬಟ್ಟೆ ಸಿಕ್ಕಿಲ್ಲ ಅಂದರೆ ಅಷ್ಟೇ, ಶ್ವೇತಾ ಇರೋ ಬಟ್ಟೆನೇ ಹಾಕೋತಾಳಂತೆ. It's too short for you. ಬರಬೇಕಲ್ಲ, ಶಾಪಿಂಗ್ ಮಾಡಬೇಕಲ್ಲ ಅದು ನೋಡು ಅಂತ ಮಾಡ್ತಾ ಇದ್ದೀವಿ. ಸುಸ್ತಾಗೋಗಿದೆ ಗೈಸ್, ನಿಜವಾಗ್ಲೂ ನನ್ನ ಕೈಲಿ ಆಗ್ತಿಲ್ಲ. ಕಾಲೆಲ್ಲ ನೋವ್ತಿದೆ. ಇಷ್ಟೊಂದು ದಿನ ಆದಮೇಲೆ ಇಷ್ಟೊಂದು ನಡೀತಿರೋದು. ಫೈನಲಿ ಏನಾದ್ರು ನಮ್ಮ ಶ್ವೇತಂಗೆ ಇಷ್ಟ ಆದರೆ ಬಟ್ಟೆ ತೊಗೊಂಡು ಓಡೋಗ್ಬಿಡೋದು ಗೈಸ್ ಮನೆಗೆ.
These are for aesthetic kind of. ನಿಂಗೆ ಏನು ಬೇಕಂತಾನೆ ಅದು ಚೆನ್ನಾಗಿದೆ. See that? ಇವಳು ಸಜೆಸ್ಟ್ ಮಾಡೋಷ್ಟು ಮಾಡ್ತಾ ಇದ್ದಾಳೆ, ಇವಳು ನೋಡೋಷ್ಟು ನೋಡ್ತಾ ಇದ್ದಾಳೆ. ನಾನು ನಡೆಯೋಷ್ಟು ನಡೀತಿದ್ದೀನಿ, ಬಟ್ ಅವಳು ತಗೊಂಡ್ಮೇಲೆ ಸಿಗ್ತೀನಿ ರೀ ಗೈಸ್. ಓಕೆ, ಅಷ್ಟೇ. ಜಾನ್ಸಿ ನೋಡು ಬ್ರೋ, ನಿನ್ಗೇನೆ ಏನು? ಹಿಂಗೆ Straightness ಇಲ್ಲ. Yeah. ಇದು ಜಾಸ್ತಿ ಹೊತ್ತಿರುತ್ತೆ, ಡೈಸನಲ್ಲಿ ಮಾಡಿದ್ದು ತಕ್ಷಣ ಹೋಗ್ಬಿಡುತ್ತೆ. ಏನೋ ಮಾಡಿದ್ದಾರೆ ಗೈಸ್, ಅವಾಗಿಂದ ಓಡಾಡಿ ಓಡಾಡಿ ಬಂದಲ್ವಾ, ಕಾಲು ನೋವ್ತಿತ್ತು. ಕೂತ್ಕೊಳ್ಳೋಕೆ ಚೇರ್ ಕೊಟ್ಟರು, ಕೂತಿದ್ದು 2 ನಿಮಿಷದಲ್ಲಿ ನನ್ನ ಕೂದಲು ಸೆಟ್ ಮಾಡಿಕೊಟ್ರು. ಈ ಥರ ಮಾಲಿಗೆ ಬಂದರೆ ಏನು ಹೇಳಿ, ಬೆಳಗ್ಗೆ ಎದ್ದು ರೆಡಿ ಆಗೋದೇ ಬೇಡ, ಬಟ್ಟೆ ಹಾಕೊಂಬಂದರೆ ಸಾಕು. ಸೆಫೋರಾದಲ್ಲಿ ಮೇಕಪ್ ಮಾಡ್ತಾರೆ, ಇಲ್ಲಿ ಪರ್ಫ್ಯೂಮ್ ಇಲ್ಲೇ ಹಾಕ್ತಿರ್ತಾರೆ ಈಚೆಗಡೆ, ಹಿಂಗೆ ಹೇರ್ ಸೆಟ್ ಮಾಡ್ತಾರೆ, ಅಷ್ಟೇ ಗೈಸ್. ಅಷ್ಟೇ. ನಾನಂತೂ ದೇವರನ್ನೇ ತೊಗೊಳಲ್ಲ, ಏನೋ ಒಂದು ಹೇಳಿ ಎಸ್ಕೇಪ್ ಆಗಬೇಕು. ಬಟ್ಟೆ ಅಂತೂ ತೊಗೋತಿಲ್ಲ, ಬರೀ ಇಂಥವೇ ತೊಗೋತಿದ್ದಾಳೆ. ಕೂದಲನ್ನ ಸೆಟ್ ಮಾಡಿಸ್ಕೊತಿದ್ದಾಳೆ ಸದ್ಯಕ್ಕೆ. ನಾನು ಹೇಳ್ದೆ ನಾಳೆನೇ ಬಂದು ಮಾಡಿಸ್ಕೊಂಬಿಡು, ಸೆಟ್ ಆದಂಗೆ ಇರುತ್ತೆ ಅಂತ, ಬರ್ಡೇಗೆ ಮುಂಚೆ. ನಾನು ಶಿಫ್ಟ್ ಮುಗಿಸ್ಕೊಂಡು 3 ಗಂಟೆಗೆ, ಹಿಂಗೆ ಬರೋಕೆ ಒಂದು 4:30. ಶಿಫ್ಟ್ ಇದೆಯಂತೆ ಅಕ್ಕಂಗೆ ನಾಳೆ. ಅಕ್ಕ ಶಿಫ್ಟ್ ಮುಗಿಸ್ಕೊಂಡು ಬರಲಿ. ಕಷ್ಟಪಟ್ಟು ಈ ಥರ ದುಡ್ಡು ಓಡಾಯಿಸ್ತೀವಿ ಗೈಸ್, ನೋ ಪಾಯಿಂಟ್. ಏನು ಆ ಥರ ಕಷ್ಟಪಟ್ಟು ಈ ಥರ ಮಾಡೋಕ್ಕೆ. ಹಾಂ, ಬಟ್ ಏನು ಮಾಡೋದು, ಒಂಥರ ಜೀವನ ಬಂದರೆ ಮೋಟಿವೇಟ್ ಆಗೋಗುತ್ತೆ ಈ ಥರ ತೊಗೊಳಕ್ಕೆ. Until come and eat. ಹಾಂ, ಈಟ್ ಹಾಕೋ ಗೈಸ್. ನೋಡಿ ನಮ್ಮ ಶ್ವೇತಾ ಕೊನೆಗೂ ತೊಗೊಂಬಿಟ್ಲು ಅದನ್ನು, ಅವಳ ಹೇರ್ ಕೂಡ ಮಾಡಿಕೊಟ್ರು ಅಂತ. ಆದರೆ ಆಫರ್ ಕೊಟ್ಟಿದ್ದಾರೆ ಗೈಸ್, ಏನಂದರೆ ಇದು ಎಷ್ಟು 130 ಪೌಂಡ್ ಏನಿಲ್ಲ, ನಾವು ಬಂದಮೇಲೆ ಮಾಡಿಕೊಡ್ತಾರೆ. ಹಾಂ, 300 ಪೌಂಡ್ ಬಂದು ಒರಿಜಿನಲ್ ಪ್ರೈಸು. ಡಿಸ್ಕೌಂಟ್ 50% ಯಾರು ಕೊಡ್ತಾರೆ? ನಾವು ಫುಲ್ಲು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಕೇಳಿ ಪ್ರಗತಿ ಹಾಂ ಚೆನ್ನಾಗಿದೆಯಾ ಇಲ್ವಾ ಏನು ಅಂತ ನೋಡಿದ್ದೀವಿ. ನನಗೂ ಕೂಡ ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನೋಡಿ ಗೈಸ್, ಇದ್ದೇ ಕಾಣುತ್ತೆ ನೋಡಿ ಗೈಸ್. ಹತ್ರ ಬಾ. ನನಗೆ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಏನಂತೆ ಆಫರ್ ಅಂದರೆ ಇವಾಗ 30 ಪೌಂಡ್ಸ್ ಕೊಟ್ಟು ಅಂಥದ್ದು 14,000ನೋ 15,000ನೋ. ಸೊ ಅದಕ್ಕೆ ಆಫರ್ ಏನಂದರೆ 1 ವರ್ಷದಲ್ಲಿ ಇದ್ಸಲಿ ಬಂದು ಹೇರ್ ಸೆಟ್ ಮಾಡಿಸ್ಕೊಂಡು ಹೋಗ್ಬೋದು. ಸೊ ನನಗಂತೂ ಫ್ರೀಯಾಗಿ ಮಾಡಿಕೊಟ್ಬಿಟ್ರು. ಇವಾಗ ಇವಳಿಗೆ ಮಾಡಿಕೊಡ್ತಾ ಇದ್ದಾರೆ. ನಾವು ಮಾಲಿಂದ ಈಚೆ ಬಂದ್ವಿ, ಇವಳು ಬಟ್ಟೆ ತೊಗೋತೀನಿ ಅಂದ್ಬಿಟ್ಟು ಕೊನೆಗೆ ಹೇರ್ ಸ್ಟ್ರೈಟರ್ ಎಲ್ಲ ತೊಗೊಂಡ್ಲು. ಏನೂ ಸಿಕ್ಕಲಿಲ್ಲ ಬಟ್ಟೆ. ಪರವಾಗಿಲ್ಲ, 5 ಬಟ್ಟೆನೇ ಹಾಕೋತಾಳೆ ಅವಳು. ಮನೆಗೆ ಹೋಗಿಸ್ತೀನಿ ನಾನೇನೇನು ತೊಗೊಂಡಿದ್ದೀನಿ ಅಂತ. ಸದ್ಯಕ್ಕೆ ಫೋನಲ್ಲಿ 7% ಚಾರ್ಜ್ ಇದೆ, ಯಾವಾಗ ಸ್ವಿಚ್ ಆಫ್ ಆಗುತ್ತೋ. ಅವಳದು 18, 6:15 ಗೈಸ್. 15 ಆಗೋಯ್ತು ಗೈಸ್. ಸೊ ಟೈಮ್ ಎಷ್ಟಾಗಿದೆ? 7:12. 7:12. ಯಾವತ್ತೂ ನನ್ನ ಟೈಮ್ ಕೇಳೋದೇ ಆಯಿತು. ನಿನ್ನೆ ಟೈಮ್ ಎಷ್ಟು ಅಂತ. ಗೈಸ್ ಅನ್ನೆಸೆಸರಿ ಶಾಪಿಂಗ್ ಮಾಡ್ತಾರೆ. ಸ್ಟ್ರೈಟ್ನರು 5 ಲಕ್ಷ ಏನೋ ಗೈಸ್. ಚೆನ್ನಾಗಿತ್ತು ಗೈಸ್ ಒಟ್ನಲ್ಲಿ ಅವ್ರು ನಮಗೆ ಮಾಡಿದಾಗ. ಎಷ್ಟು ನೋಡಿ ಗೈಸ್, ಇದು ಹಿಂಗಿದೆ, ಸೆಟ್ ಆಗಿದೆ. ಸೊ ವೆದರ್ ಹಿಂಗಿದೆ, 7:15 ಆಗಿದೆ. ಜಾನ್ಸಿದು ಶಾಪಿಂಗ್ ಆಯಿತು. ಜಾನ್ಸಿದು 2 ಗೈಸ್, ನಂದು ಚಿಕ್ಕದೇ ನೋಡಿ ಗೈಸ್, ಚಿಕ್ಕದು. ಮನೆಗೆ ಹೋಗ್ತಾ ಗೈಸ್ ಒಂದು 30, 40, 50 ಪೌಂಡ್ಸು ಅಷ್ಟೇ ಗೈಸ್. ನಾನು 5 ಪೌಂಡ್ಗೆ ಅಷ್ಟೇ ಗೈಸ್. ಪೌಂಡು ಹ್ಞೂ, ಹೆಂಗೆ ಫುಲ್ ಡಿಸ್ಕೌಂಟ್ ಎಲ್ಲ ಓ ಹಿಂಗೆ. ಸೊ ಅಷ್ಟೇ, ಮನೆಗೆ ಹೋಗೋಣ, ಮನೆಗೆ ಹೋಗಿ ಸಿಗ್ತೀನಿ. ಬಾಯ್ ಗೈಸ್. ಚಾರ್ಜ್ ಇಲ್ಲ. ನಾವಿವಾಗ ಟ್ಯೂಬಲ್ಲಿದ್ದೀವಿ. ನಮ್ಮ ಎದುರುಗಡೆ 2 ಮುದ್ದಿನಂಥ ಮಕ್ಕಳಿವೆ, ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಹಾಕ್ತೀನಿ ನೋಡಿ. ಹೂವು ಕೊಟ್ಟರು ಯಾರೋ ಅವ್ರಿಗೆ, ಎಷ್ಟು ಮುದ್ದಾಗಿ ಆಡ್ತಿದ್ದಾವೆ ಅವು ಅಂದರೆ. ನಾನು ಜಾನ್ಸಿ ಕುತ್ಕೊಂಡು ಎನ್ಸ್ಕೊತಿದ್ವಿ, ಚಿಕ್ಕ ವಯಸ್ಸಲ್ಲೇ ಫ್ರೆಂಡ್ ಆಗಿದ್ದಿದ್ರೆ ಹಿಂಗೆ ಆಡ್ತಿದ್ವೇನೋ ಅಂತ. ನೋಡಿ ಎಷ್ಟು ಕ್ಯೂಟಾಗಿದ್ದಾರೆ. ನಮ್ಮ ಮನೆಗೆ ಅಲ್ಲಿಂದ ಸೊ ಗೈಸ್, ಇವಾಗ ನಾನು ಮನೆಗೆ ಬಂದೆ. ಏನೇನು ತಂದಿದ್ದೀನಿ ಅಂತ ನೋಡೋಣ ಬನ್ನಿ. ಸೆಫೋರಾ ಮುಗಿಸ್ಬಿಡ್ತೀನಿ ನಾನು ಒಂದೇ ಐಟಮ್ ತೊಗೊಂಡಿದ್ದು ಸೆಫೋರಾದಲ್ಲಿ. ಹೇರ್ ಬ್ಯೂಟಿದು ಒಂದು ಬ್ಲಷ್ ತೊಗೊಂಡಿದ್ದೀನಿ. ಬ್ಲಷ್ ಶೇಡ್ ಬಂದು ವರ್ತ್ ಅಂತ. ಇಬ್ಬರ ಹತ್ರನೂ ಇತ್ತು, ಜಾನ್ವಿ ಹತ್ರ ಜಾನ್ಸಿ ಹತ್ರ, ಬಟ್ ಬೇರೆ ಶೇಡ್ ಇತ್ತು. ಸೊ ನನ್ನ ಹತ್ರ ಇದೊಂದು ಶೇಡ್ ಇರಲಿ ಅಂತ ತೊಗೊಂಡೆ. ಚೆನ್ನಾಗಿದೆ ಗೈಸ್ ನೋಡಿ, ಇವಾಗ ನಾನು ಹಾಕಿದ್ದೀನಲ್ಲ
ಅದೇ ಇದು ಬಂದು ನಮ್ಮ ಜಾನ್ಸಿ ತೊಗೊಂಡಿರೋದು ಬಾಡಿ ಮಿಸ್ಟು ಸೋಲ್ಡಿ ಜನರೋ ಇಂದ ತೊಗೊಂಡಿರೋದು. ಒಂದು ಲಿಪ್ ಬಾಮ್ ತೊಗೊಂಡಿದ್ದಾಳೆ ಸಮ್ಮರ್ ಫ್ರೈಡೇ ಅಂತ. ಯಾಕೆ ಇದೇನು ಚೆನ್ನಾಗಿದೆಯಾ ಲಿಪ್ ಬಾಮು? ನಮ್ಮ ಜಾನ್ಸಿಗೆ ಲಿಪ್ ಬಾಮ್ ಕ್ರೇಜ್ ಗೈಸ್. ಸೊ ಇದನ್ನು ತೊಗೊಂಡಿದ್ದಾಳೆ. ಮುಂದೆ ಬರೋ ದಿನಗಳಲ್ಲಿ ಇದನ್ನು ಹಾಕಿದಾಗ ಹೆಂಗೆ ಕಾಣುತ್ತೆ ಅಂತ ಕೂಡ ಹೇಳ್ತೀವಿ. ಸೆಫೋರಾದಲ್ಲಿ ಡನ್. ನಾನು ಒಂದು ಶಾಪ್ಗೆ ಹೋಗಿದ್ದೆ, ಕ್ಯೂಟ್ ಐಟಮ್ಸ್ ಸಿಕ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಇದೊಂದು ಮಗ್ ತೊಗೊಂಡೆ. ಪರ್ಪಲ್ ಕಲರ್ ಮಗ್. ಕಾಫಿ ಕುಡಿಯೋಕ್ಕಿರಲಿಲ್ಲ, ಒಂದಿರಲಿ ಅಂತ ತೊಗೊಂಡೆ. ವೇಸ್ಟ್ ಮಾಡೋ ಅಂತ ತೊಗೊಂಡಿಲ್ಲ ಗೈಸ್, ಎಲ್ಲ ಯೂಸ್ಫುಲ್ ಆಗೋ ಅಂಥದ್ದೇ. ಒಂದು ಫೋಟೋ ಫ್ರೇಮ್ ತೊಗೊಂಡೆ. ಇದರೊಳಗಡೆ ನಮ್ಮದು ಫೋಟೋ ಯಾವ್ದು ಬೇಕೋ ಅದನ್ನು ಇಲ್ಲೇ ಶಾಪ್ಸ್ ಇದೆ, ಅಲ್ಲಿ ಕೊಟ್ಟರೆ ಇದು ಸೈಜ್ಗೆ ಏನು ಬೇಕೋ ಆ ಫೋಟೋನ ಪ್ರಿಂಟ್ ಮಾಡಿಸ್ಕೋಬೋದು. ದೆನ್ ಇದೊಂದು ತೊಗೊಂಡೆ ಗೈಸ್, ಸ್ಟಿಕ್ಕರ್ಸ್ ಮೇಲೆ ಹಾಕೋಕ್ಕೆ ನೈಟಲ್ಲಿ ಗ್ಲೋ ಆಗುತ್ತಲ್ಲ ಆ ಸ್ಟಿಕ್ಕರ್ಸ್. ಇದು ಎರಡಿರಲಿ ಅಂತ ತೊಗೊಂಡಿದ್ದೀನಿ ಅಷ್ಟೇ ಗೈಸ್. ಝಾರಾದಲ್ಲಿ ಬಟ್ಟೆ ಇಷ್ಟ ಆಯಿತು, ಬಟ್ಟೆ ತೊಗೊಂಡೆ. ಲಾಂಗ್ ಡ್ರೆಸ್ ಎಷ್ಟು ಉದ್ದ ಇದೆ ಹಂಗೆ, ಸೊ ಈ ಥರ ಇದೆ. ಅದು ನನಗೆ ಇಷ್ಟ ಆಯ್ತಪ್ಪ, ಚೆನ್ನಾಗಿ ಕಾಣ್ತಿತ್ತು ನನ್ನ ಮೇಲೆ. ಸೊ ಯಾವಾಗಾದ್ರು ವ್ಲಾಗಲ್ಲಿ ಹಾಕೊಂಡಾಗ ತೋರಿಸ್ತೀನಿ ಅಷ್ಟೇ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.